ಹೀಗೆ ಏನೋ ಕೇಳಬೇಕು ಅಂತಿದ್ದೆ. ಅಕ್ಕ, ಅವತ್ತು ಅಪ್ಪುನ ಕರ್ಕೊಂಡು ಹೋಗೋಕ್ಕೆ ಸ್ಕೂಲ್ ಹತ್ರ ಯಾರೋ ಬಂದಿದ್ರು ಅಂತ ಹೇಳಿದೆಲ್ಲ, ಅದು ಈ ನಿಮ್ಮ ಹಸ್ಬೆಂಡು ಮತ್ತು ಅವ್ರ ತಮ್ಮನೇ ಆಗಿರ್ಬೋದಾ ಅಂತ ನನ್ನ ಡೌಟು. ಇದನ್ನು ಹೇಳೋಕ್ಕಾಗಲಿಯಾ? ನಿನಗಿನ್ನೂ ಇವಾಗ ಡೌಟ್ ಬಂದಿದೆ ಇವರಿಬ್ಬರ ಮೇಲೆ. ಆದರೆ ನನಗೆ ಸೋಮಣ್ಣ ಅವತ್ತು ಯಾರೋ ಇಬ್ಬರು ಬಂದು ಅಪ್ಪನ ಕರ್ಕೊಂಡು ಹೋಗೋಕೆ ಟ್ರೈ ಮಾಡಿದ್ರು ಅಂದಾಗಲೇ ಡೌಟ್ ಬಂದಿತ್ತು, ಇವರೇ ಆ ಕೆಲಸ ಮಾಡಿರ್ತಾರೆ ಅಂತ. ಆದರೂ ಅಪ್ಪನ ಅವ್ರು ಯಾವತ್ತೂ ನೋಡಿಲ್ಲ, ಹಾಗಾಗಿ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ. ನನ್ನ ಹುಷಾರಲ್ಲಿ ನಾನಿದ್ರೆ ಒಳ್ಳೆಯದು ಅಂತ ಸುಮ್ಮನೆ ಆಗ್ಬಿಟ್ಟೆ. ಆದರೂ ಒಂದು ಸತಿ ಅಪ್ಪನ ಕೇಳಿದರೆ ಒಳ್ಳೇದು ಅನಿಸುತ್ತೆ ಅಕ್ಕ ನನಗೆ. ಅವಳನ್ನು ಕರೆದು ಕೇಳಲ್ಲ? ಏನಂತ ಕೇಳ್ತೀಯಾ? ಇವತ್ತು ನಮ್ಮ ಮನೆಗೆ ಬಂದಿದ್ರಲ್ಲ, ಅವ್ರನ್ನೆಲ್ಲಾದರೂ ನೋಡಿದ್ಯಾ? ಅವತ್ತು ಸ್ಕೂಲ್ ಹತ್ರ ನೀನನ್ನು ಕರ್ಕೊಂಡು ಹೋಗಿ ಬಂದಿದ್ದೀವ್ರೇನಾ ಅಂತ ಕೇಳ್ತೀನಿ. ಬೇಡ ಅವನು, ಸುಮ್ಮನೆ ಅವಳು ಎದುರ್ಕೋತಾಳೆ. ಅವ್ರ ಬಗ್ಗೆ ಅಪ್ಪು ಹತ್ರ ಮಾತಾಡೋಕ್ಕೂ ನಂಗೆ ಇಷ್ಟ ಇಲ್ಲ. ಅವಳು ಸುಮ್ಮನೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾಳೆ, ಯಾರವರು, ಯಾಕೆ ಬಂದಿದ್ರು, ಅದು ಇದು ಅಂತ. ನಂಗೆ ಇಷ್ಟ ಇಲ್ಲ ಅದ್ರ ಬಗ್ಗೆ ಮಾತಾಡೋದಕ್ಕೆ. ಅದಕ್ಕೆ ಬೇಡ, ಸುಮ್ಮನೆ ಇದ್ಬೇಡೋಣ. ನಿಜ ಅಕ್ಕ ನೀನು ಹೇಳೋದು. ಹಂಗಂತ ಸುಮ್ಮನೆ ಇರೋಕ್ಕಾಗಲ್ಲ ಅಲ್ವಾ? ನಾಳೆ ಬೆಳಿಗ್ಗೆ ಏನಾದರೂ ತೊಂದರೆ ಆದರೆ ಯಾರನ್ನು ಕೇಳ್ತೀಯಾ? ಏನೂ ಆಗಲ್ಲ ಬಿಡು ಅಭಿ, ಸ್ವಲ್ಪ ಜಾಸ್ತಿ ಕೇರ್ಫುಲ್ ಆಗಿರ್ಬೇಕಷ್ಟೆ. ಈಗೇನು ಅಪ್ಪು ಹತ್ರ ಈ ವಿಷಯ ಕೇಳಬಾರ್ದು ಅಷ್ಟೇ ತಾನೇ? ನನ್ನ ಹತ್ರ ಬೇರೆ ಒಂದು ಐಡಿಯಾ ಇದೆ, ಹಂಗೆ ಮಾಡೋಣವಾ? ಏನು ಐಡಿಯಾ? ನನಗೊಬ್ಬ ಫ್ರೆಂಡ್ ಇದ್ದಾನೆ, ಡಿಟೆಕ್ಟಿವ್. ಅವನಿಗೆ ಹೇಳಿದರೆ ಯಾರು ಬಂದಿದ್ರು, ಯಾಕೆ ಬಂದಿದ್ರು ಎಲ್ಲ ತಿಳ್ಕೊಂಡು ನಮಗೆ ಹೇಳ್ತಾನೆ. ತಲೆ ಕೆಟ್ಟಿದೆಯಾ ನಿಮಗೆ? ಇಷ್ಟು ಚಿಕ್ಕ ವಿಷಯಕ್ಕೆ ಡಿಟೆಕ್ಟಿವ್ ಅಂತೆ? ಇದು ಚಿಕ್ಕ ವಿಷಯನ ನಿನಗೆ? ಅಪ್ಪುನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಬಂದಿದ್ರು, ಅದು ಚಿಕ್ಕ ವಿಷಯನೇನೋ ನಿನಗೆ? ಹೌದು, ಚಿಕ್ಕ ವಿಷಯ ಅಲ್ಲ. ಹಾಗಂತ ಯಾರು ಡಿಟೆಕ್ಟಿವ್ ಹತ್ರ ಹೋಗೋದೇನು? ಸುಮ್ಮನೆ ಪೊಲೀಸ್ ಹತ್ರ ಹೋದ್ರೆ ಆಗಲ್ವಾ? ನಿಲ್ಲಿಸ್ತೀರ ನೀವಿಬ್ರು? ಏನು ಬೇಡ, ಯಾವ ಡಿಟೆಕ್ಟಿವ್ ಬೇಡ, ಯಾವ ಪೊಲೀಸು ಬೇಡ. ನಮ್ಮ ಪಾಡಿಗೆ ನಾವು ಸುಮ್ಮನೆ ಇದ್ಬಿಡೋಣ. ಅವ್ರು ಯಾಕೆ ಬಂದಿದ್ರು, ಯಾರಿಗೋಸ್ಕರ ಬಂದಿದ್ರು, ಏನೂ ಗೊತ್ತಿಲ್ಲದೆ ಕಂಪ್ಲೇಂಟ್ ಕೊಡೋದಾಗಲಿ, ಈ ಡಿಟೆಕ್ಟಿವ್ ಬಿಡೋದಾಗಲಿ ಏನೂ ಬೇಡ. ನನ್ನ ಮಾತು ಕೇಳಿ. ಅಕ್ಕ, ನೀನು ಹೇಳೋದು ನಿಜನೇ, ಯಾರು ಅಂತ ಗೊತ್ತಿಲ್ಲದೆ ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ ನಾವು. ಬಟ್ ಡಿಟೆಕ್ಟಿವ್ ಬಿಟ್ಟರೆ ಅವ್ನು ಯಾರಿಗೂ ಗೊತ್ತಿಲ್ಲದೆ ಈಸಿಯಾಗಿ ನಮಗೆ ಡೀಟೇಲ್ಸ್ ಕೊಡ್ತಾನೆ. ಪ್ಲೀಸ್ ನಾನು ಹೇಳೋದನ್ನು ಕೇಳು. ಸರಿ ಆಯಿತು, ಕರ್ಸು ನೋಡೋಣ. ಬೇಡ ಅಭಿ, ತಲೆ ಕೆಟ್ಟಿದ್ಯಾ ನಿಮಗೆ? ಅವಳೇನೋ ಹೇಳ್ತಾಳೆ ಅಂತ ನೀನು ಅದಕ್ಕೂ ಅಂತೀಯಲ್ಲ. ಅಕ್ಕ, ಏನೂ ಆಗಲ್ಲ. ಇದು ಮಾಡ್ತಿರೋದು ಅಪ್ಪು ಒಳ್ಳೇದಕ್ಕಷ್ಟೇ. ನೀನು ಹೇಳಿದ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಸರಿಯಲ್ಲ ಅಂತ ನನಗೂ ಅನ್ನಿಸ್ತಿದೆ. ಇವಳು ಹೇಳೋ ಪ್ರಕಾರ ಡಿಟೆಕ್ಟಿವ್ ಬಿಡೋದೇ ಒಳ್ಳೆ ಕೆಲಸ. ಅದಕ್ಕೆ ಬರಲಿ ಅವನು, ನೋಡೋಣ. ಏನಾದರೂ ಕ್ಲೂ ಸಿಕ್ಕಿದ್ರೆ ಆಮೇಲೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು ತಾನೇ? ಏನೂ ಮಾಡ್ರಪ್ಪ, ಆದರೆ ಇದರಿಂದ ತೊಂದರೆ ಆಗಬಾರ್ದು ಅಷ್ಟೇ. ನಿನಗೂ ತೊಂದರೆ ಆಗಬಾರ್ದು, ಅಪ್ಪಗೂ ತೊಂದರೆ ಆಗಬಾರ್ದು. ಇಷ್ಟು ಹೇಳಿದೆಲ್ಲ ಸಾಕ್ಬಿಡು, ಮುಂದಿನದೆಲ್ಲ ನಾವು ನೋಡ್ಕೋತೀವಿ. ಅಮ್ಮ ಕೇಳಿಸ್ಕೊ, ಅನು ಮಾತಾಡ್ತಿದ್ದಾಳೆ ಅಲ್ಲ? ಏನು ಅನುನಾ? ಅವಳು ಬರ್ತೀನಿ ಅಂತ ಹೇಳಿದ್ಲ? ಇಲ್ಲ, ಬರ್ತೀನಿ ಅಂತ ಏನು ಹೇಳಿಲ್ಲ. ಆದರೂ ನನಗೆ ಯಾಕೋ ಅವಳೇ ಮಾತಾಡ್ತಿದ್ದಾಳೆ ಅನ್ನಿಸ್ತಿದೆ. ಅವಳೇಲಿ ಬರಬೇಕು? ಪಾವನಿ ಮಾತು ಕೇಳಿಸ್ಕೊಂಡಂಗೆ ಅನ್ಕೋತಿದ್ಯಾ ಅಷ್ಟೆ. ಇಲ್ಲಮ್ಮ, ಅದು ಅನುನೇ. ನೋಡು, ಹೇಳಿಲ್ವ ನಾನು? ಅನು, ಹೇಗಿದೆಯೋ ಕಂದ? ಎಷ್ಟು ದಿನ ಆಯಿತು ನೋಡಿ. ಒಂದು ಫೋನ್ ಮಾಡೋದಲ್ಲ ಬರ್ತಿದ್ದೀನಿ ಅಂತ. ಯಾವಾಗ ಬಂದೆ? ಅಮ್ಮ, ನಾನು ಚೆನ್ನಾಗಿದ್ದೀನಿ, ನೀನು ಹೆಂಗಿದೆಯಾ? ನಾನು ಈಗಷ್ಟೇ ಒಂದು ಸ್ವಲ್ಪ ಹೊತ್ತಾಯಿತು ಬಂದು. ನೋಡು, ಒಂದು ಫೋನ್ ಮಾಡೋಣ, ಅಜ್ಜಿಗೆ ಹೇಳೋಣ ಬರ್ತಿದ್ದೀನಿ ಅಂತ ಏನೂ ಇಲ್ಲ. ಅಯ್ಯೋ ನಂಜಿ, ನಿನ್ನ ಹತ್ರ ಹೇಳ್ತಾ ಇರ್ತೀನ ನಾನು, ಆದರೂ ಸರ್ಪ್ರೈಸ್ ಕೊಡೋಣ ನಿನಗೆ ಅಂತ ಹೇಳಿದೆ ಬಂದುಬಿಟ್ಟೆ ಅಷ್ಟೇ. ಇವೆಲ್ಲ ಬೇಡ, ನಮಗೆಲ್ಲ ಯಾಕೆ ಹೇಳ್ತೀಯ ಬಿಡು. ನೀನು ಹುಡುಗಂಗೆ ಹೇಳ್ತೀಯಾ ಇಲ್ಲ ನಿಮ್ಮ ಅಕ್ಕಂಗೆ ಹೇಳ್ತೀಯಾ ಅಷ್ಟೇ ಅಲ್ಲ? ಅಮ್ಮ, ಅವಳು ನನಗೂ ಹೇಳಿಲ್ಲ, ಸಡನ್ನಾಗಿ ಬಂದಿದ್ದಾಳೆ ಇವತ್ತು, ನನಗೂ ಸರ್ಪ್ರೈಸೆ. ಹ್ಞೂನಮ್ಮ, ನನಗೂ ಹೇಳಿಲ್ಲ ಅವಳು, ಹಾಗೆ ಬಂದಿದ್ದಾಳೆ. ಹೋಗ್ಲಿ ಬಿಡು, ಹೆಂಗೋ ಬಂದಿಲ್ಲ ಇಷ್ಟು ದಿನಕ್ಕಾದರೂ. ಮುಗೀತಾ ನಿನ್ನ ಕಾಲೇಜು? ಇನ್ನೂ ಆಯಿತಾ? ಇನ್ನೂ 1 ವರ್ಷ ಇದೆ ನಂಜಿ. ಅಯ್ಯೋ ನನಗಂತೂ ಸಾಕಾಗೋಗಿದೆ. ಅದಕ್ಕೆ ಸುಮ್ಮನೆ ನನ್ನ ಮಗನ ಮದುವೆ ಮಾಡ್ಕೊಂಬಿಡು, ನಮ್ಮ ಮನೇಲಿ ಆರಾಮಾಗಿರ್ಬೋದು. ನಿನಗೂ ನಾನೇ ಮಾಡಾಕ್ತೀನಿ. ಈ ಕೋತಿನ ಯಾರು ಮದುವೆ ಮಾಡ್ಕೋತಾರೆ? ಹೋಗಮ್ಮ, ನೀನು ಒಳ್ಳೆ. ಆ ಕೋತಿನೇ ಬಂದಿಲ್ಲ ಅಂತ 2 ವಾರದಿಂದ ಇವನು ಒದ್ದಾಟ ನೋಡಬೇಕಿತ್ತು. ಅಕ್ಕ ಸುಮ್ಮನಿರೇ, ಹಂಗೆಲ್ಲ ಮಾನ ಮರ್ಯಾದೆ ತೆಗಿಬೇಡ. ಅವಳಿಗೆ ಇದೆಲ್ಲ ಗೊತ್ತಾದರೆ ಕೊಂಬರುತ್ತೆ. ನೀನು ಹೇಳಿಲ್ಲ ಅಂದರೂ ನನಗೆ ಗೊತ್ತು ಬಿಡು, ಸುಮ್ಮನೆ ಓವರ್ ಆ್ಯಕ್ಟಿಂಗ್ ಮಾಡಬೇಡ. ಅಯ್ಯೋ ಸಾಕು ನಿಲ್ಲಿಸಿ, ಈಗ ಮತ್ತೆ ನಿಮ್ಮ ಜಗಳ ಶುರು ಮಾಡಬೇಡಿ. ಯಾಕಮ್ಮ ಲೇಟ್ ಆಯಿತು ಬರೋದು? ನಾನೇನಲ್ಲಮ್ಮ, ಹೇಗೋ ನಿಮ್ಮ ಅಮ್ಮನ ಕೇಳು. ಅಯ್ಯೋ 1 2 ಅವಳ ಕೆಲಸ ಮುಗಿಯೋದೇ ಇಲ್ಲ, ಮಾಡ್ತಾನೇ ಇರ್ತಾಳೆ. ತೊಳೆದಿದ್ದೆ ತೊಳಿತಾಳೆ, ಒರೆಸಿದ್ದೆ ಒರೆಸ್ತಾ ಇರ್ತಾಳೆ. ಮನೆ ನೀಟಾಗಿ ಇಟ್ಕೊಳ್ಳೋದು ತಪ್ಪಪ್ಪ ನೀ? ನನ್ನ ಅಮ್ಮ ಆಗಿಟ್ಕೊಂಡು ನನಗೆ ಹೇಳ್ಕೊಡ್ಬೇಕು. ಹೇಳ್ಕೊಡೋದು ಹೆಂಗೂ ಇಲ್ಲಲ್ಲ, ನಾನು ಮಾಡಿದರೆ ಅದಕ್ಕೂ ಬೈತಾರೆ ಇವರು. ಹ್ಞೂ ಮತ್ತೆ ಮಗಳು ಈ ವಯಸ್ಸಲ್ಲಿ ಇಷ್ಟು ಕಷ್ಟಪಡ್ತಾಳೆ ಅಂದರೆ ಯಾವ ತಾಯಿಗಾದರೂ ಬೇಜಾರಾಗುತ್ತಲ್ಲಮ್ಮ. ಸರಿಯಾಗಿ ಹೇಳಿದೆ ನೋಡು ಪಾವನಿ, ಸುಮ್ಮನೆ ಎಲ್ಲರೂ ಜೊತೆಲಿರೋಣ ಅಂದರೆ ಒಪ್ಕೊಳ್ಳೋದೇ ಇಲ್ಲ ಹೇಳು. ಅವಾಗ ನಾನೊಂದು ಕೆಲಸ ಅವಳೊಂದು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಇನ್ನು ಅನು ಅಂತೂ ಅದು ಯಾವುದೋ ಓದ್ತೀನಿ ಅಂತ 5-6 ವರ್ಷದಿಂದ ಓದ್ತಾನೇ ಇದ್ದಾಳೆ, ಇನ್ನೂ ಮುಗಿಲೇ ಇಲ್ಲ ಅವಳದು. ನಿಂಗೇನು ಹೇಳ್ಬಿಡ್ತೀಯ? ಮುಗಿಲೇ ಇಲ್ಲ ಅಂತಂದರೆ ನಾನೇನು LKG UKG ಓದ್ತಿದ್ದೀನ ಪಟ್ ಅಂತ ಮುಗಿಯೋದಕ್ಕೆ? MBBS ಅಮ್ಮ, MBBS. ಆಯಿತು ಬಿಡೆ, ಬರೀ ಅದನ್ನೇ ಎಷ್ಟು ಸತಿ ಹೇಳ್ತೀಯಾ? ನೀನು ಡಾಕ್ಟ್ರ್ ಆಗಿದ್ದೇ ಇಲ್ಲ, ನಂಗೊಂದು ಇಂಜೆಕ್ಷನ್ ಕೊಟ್ಟಿದ್ದೂ ಇಲ್ಲ. ಆದರೂ ನಿನ್ನ ಕೈಯಲ್ಲಿ ಇಂಜೆಕ್ಷನ್ ತೊಗೊಂಡವ್ರ ಗತಿ ಏನು ಅಂತ.
ಅಲ್ವಾ ಅಮ್ಮ, ನನಗೂ ಅದೇ ಡೌಟು. ಪಾಪ ಅವ್ರ ಪೇಷಂಟ್ಸು ಫ್ಯೂಚರಲ್ಲಿ ಯಾರ್ಯಾರು ಬರ್ತಾರೋ ಏನೋ ಗೊತ್ತಿಲ್ಲ. ಈಗಲೇ ಅವ್ರ ಬಗ್ಗೆ ಪಾಪ ಅನಿಸುತ್ತೆ ನನಗೆ. ಹೋಗೋ, ನನ್ನ ಹತ್ರ ಟ್ರೀಟ್ಮೆಂಟ್ ತೊಗೋಬೇಕಂದ್ರೂ ಕೂಡ ಅದೃಷ್ಟ ಮಾಡಿರ್ಬೇಕು ಗೊತ್ತಾ. ಸರಿ ನಿಲ್ಲಿಸಿ, ಸಾಕು ನಿಮ್ಮ ಜಗಳ. ಅಮ್ಮ ಬನ್ನಿ, ಈಗಲೇ ಲೇಟ್ ಆಗಿದೆ, ಮೊದಲು ಊಟ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಬಗ್ಗೆ ನಿಮಗೇನು ಅನ್ನಿಸ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.